ನಿನ್ನೆ ದಿನ 3 ಮಸೂದೆಯನ್ನು ಮಂಡಿಸಲಾಯಿತು. ಆದರೆ ಆ ಮಸೂದೆ ಅಂಗೀಕಾರ ಆಗೋದಕ್ಕೆ ಇವತ್ತು ಮಹಾ ಮತದಾನ ನಡೆಯುತ್ತೆ. 540 ಚಿಲ್ಲರೆ ಸಂಸದರ ಪೈಕಿ ಎಷ್ಟು ಜನ ಇದಕ್ಕೆ ಮತ ಮಾಡ್ತಾರೆ ಅನ್ನೋದೇ. ನರೇಂದ್ರ ಮೋದಿಯ ಸರ್ಕಾರ ಮಂಡಿಸಿರುವ 3 ಮಸೂದೆಗಳ ಪೈಕಿ 3 ಮಸೂದೆಗಳು ದೇಶದಲ್ಲಿ ಅಂಗೀಕಾರ ಆಗಿ ಜಾರಿಗೆ ಬರಬೇಕು ಅಂದರೆ ಸಂಸತ್ತಿನಲ್ಲಿ ಮತ ಬೆಂಬಲ ಬೇಕು. ಸಂಸತ್ತಿನಲ್ಲಿ ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ರಾಜ್ಯದಲ್ಲಿ ಅದು ಪ್ರಾಯೋಗಿಕ ಅಲ್ಲ. ಅದಕ್ಕೊಂದಷ್ಟು ಸಂಸತ್ತಿನ ನಿಯಮಗಳಿದ್ದಾವೆ. ಇವತ್ತು 540 ಚಿಲ್ಲರೆ ಮತ ಯಾರಿಗೆ ಬೀಳುತ್ತೆ ಅನ್ನೋದೇ ಸಂದೇಹ. ಇಂಡಿ ಕೂಟ ಮಾತ್ರ ಈ ಬಾರಿಯ 3 ಮಸೂದೆಯ ವಿಚಾರವಾಗಿ ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ತಾ ಇದೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಸಂತೋಷ್ ಈಗ ಫೋನ್ ಸಂಪರ್ಕದಲ್ಲಿ. ಸಂತೋಷ್, ಇದು ನರೇಂದ್ರ ಮೋದಿಯವರಿಗೆ ಎದುರಾಗಬಹುದಾದ ಅಗ್ನಿ ಪರೀಕ್ಷೆಗಳ ಪೈಕಿ ಇದು ಕೂಡ ಒಂದು. ನಿನ್ನೆ ದಿನ ಸಂಸತ್ನಲ್ಲಿ 3 ಮಸೂದೆಗಳ ವಿಚಾರ ಚರ್ಚೆಯಾಯಿತು. ಅದೀಗ ಪ್ರಾಯೋಗಿಕಕ್ಕೆ ಬರಬೇಕು ಅಂದರೆ ಬಹುಮತಗಳು ಬೇಕು. ಸೊ 540 ಚಿಲ್ಲರೆ ಮತಗಳ ಪೈಕಿ ಯಾರಿಗೇನು ಅನ್ನೋದೇ ಲೆಕ್ಕಾಚಾರ. ಈಗ ಈ ಬಗ್ಗೆ ಹೇಳೋದಾದ್ರೆ ಸಂತೋಷ್. ಸಾಹಿಲ್, ಈಗಾಗಲೇ ನಾವು ಪಂಚರಾಜ್ಯ ಚುನಾವಣೆಗಳನ್ನ ಎದುರಿಗೆ ನೋಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ಲೋಕಸಭೆ ಅಧಿವೇಶನವನ್ನ ಕೇಂದ್ರ ಸರ್ಕಾರ ಕರೆಯುತ್ತೆ. ಇದೇ ಸಂದರ್ಭದಲ್ಲಿ ಮಹಿಳಾ ಮೀಸಲಾತಿ ಜೊತೆಗೆ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುರ್ತಾಗಿ ಚರ್ಚೆಗೆ ಕರೆಯುತ್ತೆ. ಈ 3 ಮಹತ್ವದ ಮಸೂದೆಗಳನ್ನ ಇವತ್ತು ಲೋಕಸಭೆಯಲ್ಲಿ ಮತದಾನದ ಮೂಲಕವಾಗಿ ಅದನ್ನ ಜಾರಿಗೆ ತರೋದಕ್ಕೆ ಅಂತ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಆದ್ರೆ ಈ 3 ಮಸೂದೆಗಳಿಗೆ ಇವತ್ತು ಬಿಜೆಪಿ ಜೊತೆಗೆ NDA ಮೈತ್ರಿಕೂಟದಲ್ಲಿ ಇರುವಂತಹ ಕೆಲವು ಪಕ್ಷಗಳು ಕೂಡ ವಿರೋಧ ವ್ಯಕ್ತಪಡಿಸುವಂತಹ ಸಾಧ್ಯತೆ ಇದೆ. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈ 3 ಮಸೂದೆಗಳನ್ನ ಜಾರಿ ಮಾಡಿಕೊಳ್ಳಲೇಬೇಕು. ಯಾಕಂದ್ರೆ ತನ್ನ ಮೈತ್ರಿಯಲ್ಲಿ ಇರುವಂತಹ NDA ಮೈತ್ರಿಯಲ್ಲಿ ಇರುವಂತಹ ಏನು ಪಕ್ಷಗಳಿದಾವೆ, ತನ್ನ ಜೊತೆಗೆ ಇದಾವೆ ಅನ್ನುವಂಥದ್ದನ್ನ ಇವತ್ತು ಬಿಜೆಪಿ ಸಾಬೀತು ಮಾಡ್ಬೇಕಾಗತ್ತೆ. ಇದು ಒಂದು. ಮತ್ತೊಂದು ಕಡೆಯಲ್ಲಿ ವಿಪಕ್ಷಗಳು ಈ 3 ಏನು ಮಸೂದೆಗಳಿದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಮೊದಲಿನಿಂದಲೂ ವಿರೋಧವನ್ನು ವ್ಯಕ್ತಪಡಿಸ್ತಾ ಇತ್ತು. ಮೊದಲನೇದಾಗಿ ಮಹಿಳಾ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೇಳ್ತಾ ಇರೋದೇನು ಅಂತಂದ್ರೆ, ಮುಂಚೆನೆ ಇದನ್ನ ಜಾರಿ ಮಾಡ್ಬಿಡ್ಬೇಕಾಗಿತ್ತು ಅನ್ನುವಂಥದ್ದು. ಅಂದ್ರೆ ಮಹಿಳಾ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳಿಗೆ ಯಾವುದೇ ರೀತಿಯಾದಂತಹ ತಕರಾರಿಲ್ಲ. ಆದ್ರೆ ಈ ಕ್ಷೇತ್ರಗಳ ಮರು ವಿಂಗಡಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿ ವಿರೋಧ ಇದೆ. ಇದರಲ್ಲಿ ಉತ್ತರದ ರಾಜ್ಯಗಳು ಏನಿದಾವೆ ಅದಕ್ಕೆ ಜನಸಂಖ್ಯೆ ಆಧಾರದಲ್ಲಿ ಹೆಚ್ಚಿನ ಒಂದು ಕ್ಷೇತ್ರಗಳು ಸಿಗತ್ತೆ. ಆದ್ರೆ ದಕ್ಷಿಣದ ರಾಜ್ಯಗಳೇನಿದಾವೆ ಇದಕ್ಕೆ ಕಡಿಮೆ ಕ್ಷೇತ್ರಗಳು ಸಿಗತ್ತೆ ಅನ್ನುವಂತಹ ಒಂದು ಗಂಭೀರ ಆರೋಪ ವಿಪಕ್ಷಗಳದ್ದು. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಏನು ಮಹಿಳಾ ಏನು ಮೀಸಲಾತಿ ಮಸೂದೆ ಇದೆ ಅದನ್ನ ಆದಷ್ಟು ಬೇಗ ನೀವು ಜಾರಿಗೆ ತನ್ನಿ ಅಂತ ನಿಂತರೂ ಕೂಡ ಅದಕ್ಕೆ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ಮಹಿಳಾ ಮೀಸಲಾತಿಗೆ ವಿರೋಧ ವ್ಯಕ್ತಪಡಿಸಿದ್ದೆ ಆದ್ರೆ ಆಗ ಸಹಜವಾಗಿ ವಿಪಕ್ಷಗಳಿಗೆ ಹಿನ್ನಡೆ ಆಗುತ್ತೆ. ಹೀಗಾಗಿ ಈ ಒಂದು ಮಹಿಳಾ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ನಾವು ನೋಡಿದಾಗ ರಾಜಕೀಯವಾಗಿ ಇದು ಬಿಜೆಪಿಗೆ ಲಾಭ ಆಗುತ್ತೆ ಅನ್ನುವಂತಹ ಆರೋಪ ಕೂಡ ಇಲ್ಲಿ ವಿಪಕ್ಷಗಳಿಗಿದೆ. ಆದ್ರೆ 850 ಕ್ಷೇತ್ರಗಳು ಆಗಿದ್ದೆ ಆದ್ರೆ ಲೋಕಸಭಾ ಕ್ಷೇತ್ರಗಳು, ಇದರಿಂದ ದಕ್ಷಿಣದ ರಾಜ್ಯಗಳಿಗೆ ಎಷ್ಟು ಸಿಗುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅಮಿತ್ ಶಾ ಅವರು ಮಾತನಾಡಿದ್ರು. 129 ಕ್ಷೇತ್ರಗಳಿಂದ 195 ಕ್ಷೇತ್ರಗಳಿಗೆ ಹೆಚ್ಚಳವಾಗುತ್ತೆ ಅಂತ ಅವರು ಸ್ಪಷ್ಟಪಡಿಸಿದ್ರು. ಆದ್ರೆ NDA ಮೈತ್ರಿಕೂಟದ ಕೆಲವು ದಕ್ಷಿಣದ ರಾಜ್ಯಗಳೇನಿದಾವೆ ಅಲ್ಲಿನ ಮೈತ್ರಿಕೂಟದ ಸರ್ಕಾರಗಳು ಅಥವಾ ಪಕ್ಷಗಳು ಬಿಜೆಪಿಗೆ ಬೆಂಬಲ ಕೊಡುವುದರಿಂದ ಹಿಂದೆ ಸರಿಯೋ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸಾಹಿಲ್, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.